ನಮಸ್ತೆ ಕುಟುಂಬದವರೇ, HY ಕುಟುಂಬಕ್ಕೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಫ್ಯಾಮಿಲಿಯವರೆಲ್ಲ ಸೇರಿ ಒಂದು ಪ್ಲೇಸ್ ವಿಸಿಟ್ ಮಾಡ್ತಿದ್ದೀವಿ. ಅದು ಎಲ್ಲಿ ಅಂತೀರಾ? ಅದು ನಮ್ಮ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಬೆಳ್ಳಿಗಾವಿ ಗ್ರಾಮದಲ್ಲಿರುವಂತಹ ಕೇದಾರೇಶ್ವರ ದೇವಸ್ಥಾನ ಕಣ್ರಿ. ಮತ್ತೆ ಕೆತ್ತಡ ಬನ್ನಿ ಒಳಗೆ ಹೋಗೋಣ, ದೇವಸ್ಥಾನದ ಬಗ್ಗೆ ತಿಳಿಯೋಣ. ನೋಡಿ, ಇದು ಎಂಟ್ರೆನ್ಸ್ ಆಗ್ತಿದ್ದಂಗೆ ನೋಡ್ಬೋದು ಎಷ್ಟು ಚೆನ್ನಾಗಿ ಕಲ್ಲಲ್ಲೇ ಕೆತ್ತಿರೋಂಥ ದೇವಸ್ಥಾನ. ಸುಮಾರು 11ನೇ ಶತಮಾನದಲ್ಲಿ ಕಟ್ಟಿರೋಂಥ ದೇವಸ್ಥಾನ ಇದು ಸ್ನೇಹಿತರೆ. ಇದನ್ನು ಪಶ್ಚಿಮ ಚಾಲುಕ್ಯರ ಕಾಲದಲ್ಲಿ ಕಟ್ಟಿರೋಂಥದ್ದು. ನಂತರ ಹೊಯ್ಸಳರ ಇದಕ್ಕೆ ಶಿಲ್ಪಕಲೆ ಅಲಂಕಾರ ಮಾಡಿದ್ರಂತೆ. ಇದು ಸುಮಾರು 1000 ವರ್ಷಗಳ ಇತಿಹಾಸ ಇರುವಂಥ ದೇವಸ್ಥಾನ. ನೋಡ್ಬೋದಲ್ಲ, ಎಂಟ್ರೆನ್ಸಲ್ಲಿ ಬಸವಣ್ಣನ ಎಂಥ ದೊಡ್ಡ ಮೂರ್ತಿ ಕಲ್ಲಲ್ಲೇ ಕೆತ್ತಿರೋದು. ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ನೀಟಾಗಿ ಫಿನಿಶಿಂಗ್ ಟಚ್ ನೀಟಾಗಿ ಆಗಿನ ಕಾಲದಲ್ಲೇ ಮಾಡಿದಾರಲ್ಲ. ಅವಾಗೆಲ್ಲ ಅಷ್ಟೊಂದು ಫೆಸಿಲಿಟಿ ಏನೂ ಇರಲಿಲ್ಲ, ಆದ್ರೂ ಎಷ್ಟು ಚೆನ್ನಾಗಿ ಕೆತ್ತನೆಯನ್ನು ಮಾಡಿದರೆ ಸ್ನೇಹಿತರೆ. ಇದು ಶಿವ ದೇವಸ್ಥಾನ ನೋಡ್ಬೋದು. ಮತ್ತು ಈ ದೇವಾಲಯದ ಬಗ್ಗೆ ತಿಳಿಯೋಣ. ಇದು ತ್ರಿಕೂಟ ದೇವಾಲಯ, ಅಂದರೆ ಬ್ರಹ್ಮ, ವಿಷ್ಣು, ಶಿವ 3 ದೇವರುಗಳು ಇರೋಂಥ ದೇವಸ್ಥಾನ. ಸಖತ್ತಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಶಿವನ ದರ್ಶನವಂತೂ ಆಯಿತು. ಅದಾದಮೇಲೆ ಇಲ್ಲಿನ ಶಿಲ್ಪಗಳಾಗಿರ್ಬೋದು, ಗೋಪುರಗಳಾಗಿರ್ಬೋದು, ಮಂಟಪಗಳಾಗಿರ್ಬೋದು ತುಂಬಾ ಚೆನ್ನಾಗಿದೆ, ಸಖತ್ತಾಗಿದೆ. ಇದು ವೇಸರ ಶೈಲಿಯಲ್ಲಿ ನಿರ್ಮಾಣವಾಗಿರೋದು. ಅಂದರೆ ಇದು ದಕ್ಷಿಣ ಹಾಗೂ ಉತ್ತರ ಭಾರತೀಯ ಶೈಲಿಯಲ್ಲಿ ಮಿಶ್ರ ರೂಪದಲ್ಲಿ ತಯಾರಾಗಿರೋಂಥ ದೇವಾಲಯ ಸ್ನೇಹಿತರು. ನೋಡಿ ಎಷ್ಟು ಸಖತ್ತಾಗಿದೆ, ಕುತ್ಕೊಳ್ಳೋಕ್ಕಾಗಿರ್ಬೋದು. ಮತ್ತು ಬೇಸಿಗೆ ಕಾಲದಲ್ಲಿ ಬಂದ್ರಂತೂ ತಣ್ಣಗಿರುತ್ತೆ ದೇವಸ್ಥಾನ, ಬಿಸಿ ಬಿಸಿ ಅನ್ಸಲ್ಲ. ನೋಡಿ ಗೋಪುರ ನೋಡಿ ಎಷ್ಟು ಚೆನ್ನಾಗಿದೆ. ಅವಾಗೆಲ್ಲ ಎಷ್ಟು ಚೆನ್ನಾಗಿ ಕಲ್ಲನ್ನು ಎಷ್ಟು ಚೆನ್ನಾಗಿ ಕಟ್ಟಿದು ಮಾಡಿರೋಂಥದ್ದು. ಅವಾಗೆಲ್ಲ ಮಷಿನ್ಗಳು ಇರಲಿಲ್ಲ, ಆದ್ರೂ ನೋಡ್ರಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಅದಾದಮೇಲೆ ನೀವು ಈ ಕಡೆ ಬಂದರೆ ನೋಡಿ, ಆ ಕಡೆ ಈಗ ಅಭಿಷೇಕಗಳನ್ನು ಆಗಿರ್ಬೋದು, ಏನೇ ಒಂದು ಮಾಡಿದ್ರು ಇಲ್ಲಿ ದೇವ್ರನ್ನ ತೊಳೆದ್ರೆ ಆ ನೀರು ಅಲ್ಲಿ ಹೋಗಿ ಶೇಖರಣೆ ಆಗಲಿ ಅಂತೇಳಿ ಮಾಡಿದ್ದಾರೆ. ನೋಡಿ ಸಖತ್ತಾಗಿದೆ. ಈ ಕಡೆ ಬಂದರೆ ಮರಗಳಿವೆ, ಸಂಜೆ ಆಗ್ತಾ ಇದೆ. ನಾವು ಕೂಡ ಎಲ್ಲವನ್ನು ತೋರಿಸಲು ಟ್ರೈ ಮಾಡ್ತಾಯಿದ್ದೀವಿ. ನೋಡಿ ನಿಜವಾಗ್ಲೂ ತುಂಬ ಅದ್ಭುತವಾಗಿರುವಂತಹ ದೇವಸ್ಥಾನಗಳು ನಮ್ಮ ಈ ಕರ್ನಾಟಕ ಭಾಗದಲ್ಲಾಗಿರ್ಬೋದು, ಎಲ್ಲೇ ನಮ್ಮ ಭಾರತದಲ್ಲಾಗಿರ್ಬೋದು ಕಂಡುಬರುವಂಥ ದೇವಾಲಯಗಳನ್ನ ನಾವು ನೋಡ್ತಕ್ಕಂಥ ದೇವಸ್ಥಾನಗಳು ಸ್ನೇಹಿತರೆ. ಇಲ್ಲಿಗೆ ಹೆಂಗೆ ಬರೋದು ಅಂತ ಕೇಳಿದರೆ, ಈ ಬೆಳ್ಳಿಗಾವಿ ಗ್ರಾಮಕ್ಕೆ ಶಿಕಾರಿಪುರದಿಂದ 21 ಕಿಲೋಮೀಟ್ರ್ ಇದೆ. ಶಿವಮೊಗ್ಗದಿಂದ ಬರೋದಾದರೆ ನೀವು 70 ಕಿಲೋಮೀಟ್ರ್ ಇದೆ. ಹುಬ್ಬಳ್ಳಿಯಿಂದ ಬರ್ತಾನೆ ಅಂದರೆ 130 ಕಿಲೋಮೀಟ್ರ್. ಹೀಗೆ ನೀವು ಕಾರಲ್ಲಿ ಬರ್ಬೋದು, ಬೈಕಲ್ಲಿ ಬರ್ಬೋದು, ಬಸ್ಸಲ್ಲಿ ಬರ್ಬೋದು. ಈ ಥರ ನೋಡಿಕೊಂಡು ಬನ್ನಿ. ಆಮೇಲೆ ಸಮಯ ಬೆಳಗ್ಗೆ 7ರಿಂದ 6 ಗಂಟೆ ಒಳಗೆ ದೇವಸ್ಥಾನ ತೆಗ್ದಿರುತ್ತೆ ಸ್ನೇಹಿತರೆ. ನೋಡ್ಬೋದು. ಈ ಕಡೆ ಬಂದರೆ ಹಳೆ ಕಾಲದಲ್ಲಿ ಎಷ್ಟು ಚೆನ್ನಾಗಿ ಒಂದೊಂದು ಈ ಥರ ಕೆತ್ತನೆ ಹಿಂದೆ ಏನೇನು, ಇದು ಯಾವ ದೇವರು, ಇದು ಯಾವ ದೇವರು, ಇದ್ರ ಬಗ್ಗೆ ಇವರು ಡಿಸ್ಕ್ರಿಪ್ಷನ್ನ ಕೆಳಗೆ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಚೆನ್ನಾಗಿದೆ ಮಾತ್ರ, ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂತ ಹೇಳಿದ್ರೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ಎಷ್ಟು ಅದ್ಭುತವಾಗಿ ಕಾಣ್ತಾ ಇದೆ ಕಣ್ಣಿಗೆ. ಇದೇ ಥರನೇ ಮುಂದಕ್ಕೆ ಹೋದರೆ ಇನ್ನೂ ಮುಗ್ದಿಲ್ಲ ದೇವಸ್ಥಾನ, ಹಳೇದಲ್ವಾ, ಸ್ವಲ್ಪ ಅಲ್ಲಲ್ಲಿ ಮುಕ್ಕಾಗಿದೆ ದೇವರು. ಸಖತ್ತಾಗಿದೆ ಮಾತ್ರ ದೇವಸ್ಥಾನ. ನೀವು ಕೂಡ ಬನ್ನಿ, ಯಾವಾಗಾದರೂ ಬಿಡುವ ಮಾಡ್ಕೊಂಡು ನೋಡಿ. ಇಲ್ಲಿ ಶಿವಕ್ಕೆ ಮುಂದ್ಗಡೆ ನಂದಿ, ಈ ಥರ ಆ ಕಡೆ ಈ ಕಡೆ ಮಾಡಿದ್ದಾರೆ. ಅದಾದಮೇಲೆ ಈ ಕಡೆನೂ ಕೂಡ ಎಲ್ಲ ದೇವರುಗಳ ವಿಗ್ರಹಗಳನ್ನು ಈ ಥರ ಕೆತ್ತಿ ಇಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಎಷ್ಟು ಚೆನ್ನಾಗಿದ್ದಾವೆ, ಕಣ್ಣು ತುಂಬ್ಕೊಳ್ಬೋದು. ಇದು ಆಗಿನ ಕಾಲದಲ್ಲಿ ಮಾಡಿರೋಂಥ ದೇವಸ್ಥಾನ. ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ, ಪ್ರತಿಯೊಂದಕ್ಕೂ ಒಂದೊಂದು ಹಿನ್ನೆಲೆ ಇರುತ್ತೆ. ಬಂದು ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂಥೇಳಿ. ಆಗ ಸ್ವಲ್ಪ ಮುಕ್ಕಾಗಿದೆ ದೇವಾಲಯ, ತುಂಬ ಚೆನ್ನಾಗಿತ್ತು. ಒಂಥರ ಎಲ್ಲಿಗಾದರೂ ಫ್ಯಾಮಿಲಿ ವೆಕೇಷನ್ ಬರಬೇಕು ಅಂತ ಹೇಳಿದರೆ ಈ ಥರ ದೇವಸ್ಥಾನಗಳಿಗೆ, ಈ ಥರ ಪ್ಲೇಸ್ಗಳಿಗೆ ವಿಸಿಟ್ ಮಾಡಿ. ನೋಡಿ ಇಲ್ಲಿ ಅರಳಿಕಟ್ಟೆ ಕುತ್ಕೊಳ್ಳೋಕ್ಕೂ ಕೂಡ ಪ್ಲೇಸಿಗೆ ಸ್ಥಳ ಇದೆ. ಆರಾಮಾಗಿ ಕುತ್ಕೋಬೋದು. ಆರಾಮಾಗಿ ಕುತ್ಕೊಂಡು ಫ್ಯಾಮಿಲಿ ಎಲ್ಲ ಬಂದು ಹರಟೆ ಹೊಡಿಬೋದು, ಮಾತಾಡ್ಬೋದು. ದೇವಸ್ಥಾನದೊಳಗೆ ಒಳ್ಳೆ ದೇವರ ದರ್ಶನ ಮಾಡಿಕೊಂಡು ನೋಡ್ರಿ. ಈ ಕಡೆ ಎಲ್ಲ ಎಷ್ಟು ಚೆನ್ನಾಗಿದೆ ಪ್ಲೇಸ್. ಈ ಕಡೆ ಎಲ್ಲ ನೋಡಿದ್ವಿ ನಾವು ಒಳಗೆ ಬಂದು. ಇದೆಲ್ಲ ಇದು ಕೂಡ ಸ್ವಲ್ಪ ಹಾಳಾಗಿದೆ, ಹಳೆಯ ಕಾಲದಲ್ವಾ. ನೋಡಿ ಈ ಥರ ಎಲ್ಲ ಸಖತ್ತಾಗಿದೆ. ಈ ಕಡೆ ಬಂದು ಎಷ್ಟು ಚೆನ್ನಾಗಿ ಕೆತ್ತನೆಯನ್ನು ಮಾಡಿದ್ದಾರೆ ಸ್ನೇಹಿತರೆ. ಎಷ್ಟು ದಿವಸಗಳು ತಗೊಂಡಿರ್ಬೋದಲ್ವಾ ಈ ಥರ ಡಿಫ್ರೆಂಟಾಗಿ ಡಿಸೈನ್ನ ಕೆತ್ತಕ್ಕೆ, ಕಟ್ಟಿಯೋಕ್ಕೆ ಆಗಿರ್ಬೋದು. ಎಷ್ಟು ಚೆನ್ನಾಗಿ ಮೂಡಿ ಬಂದಿದೆ ಅಲ್ವಾ ಈ ದೇವಸ್ಥಾನ. ಈ ವಿಡಿಯೋ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇಲ್ಲಿಗೆ ಹೇಗೆ ಬರೋದು ಅಂತ ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ನ ಮೆನ್ಷನ್ ಮಾಡಿರ್ತೀನಿ. ಖಂಡಿತ ನೀವು ಬಂದು ವಿಸಿಟ್ ಮಾಡಿ. ಸಾಧ್ಯವಾದಾಗ ನಾವಿನ್ನೇನು ಹೊರಡಬೇಕು ಅಂತ ಇದ್ದಾಗ ನಮ್ಮ ಕಣ್ಣಿಗೆ ಕಂಡುಬಂತಹ ದೃಶ್ಯ ಅಳಿಲು ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದೆ. ಇದಿಷ್ಟು ಬೆಳ್ಳಿಗಾವಿಯ ಕೇದಾರೇಶ್ವರ ದೇವಾಲಯದ ಬಗ್ಗೆ ಮಾಹಿತಿ.
ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೊಮ್ಮೆ ಬರುತ್ತೇವೆ. ಅಲ್ಲಿವರೆಗೂ ಕೀಪ್ ಸಪೋರ್ಟಿಂಗ್ ಗೈಸ್. ಬಾಯ್ ಬಾಯ್, ಟೇಕ್ ಕೇರ್.